1ನೇ ತರಗತಿಯಲ್ಲಿ ಕಲಿ ಮಕ್ಕಳೇ, ಕನ್ನಡ ವಿಷಯದಲ್ಲಿ 1ನೇ ಮೈಲಿಗಲ್ಲೇ ನೀವು ಈಗಾಗಲೇ ರ ಗ ಸ ದ ಅ ಕಲ್ತಿದ್ದೀರಿ. ಈ ಅಕ್ಷರಗಳನ್ನು ಬಳಸಿ ನಾವು ಶಬ್ದ ರಚನೆ ಮಾಡೋಣ. ಈಗ ನಾ ಯಾವ ಅಕ್ಷರ ಹೆಸರು ಕೂಗ್ತೇನೆ ಅವ್ರು ಮುಂದೆ ಬಂದು ನಿಂತ್ಕೋಬೇಕು. ರ, ಸ, ಏನಾಯ್ತು ಓದ್ರಿ ಶಬ್ದ ಇದು? ರಸ. ಅ, ರ, ಆಕಿನ ಬಾಜು ಬಂದು ನಿಂತ್ಕೋರ. ಈಗೇನು ಶಬ್ದ ಆಯ್ತು ಓದ್ರಿ? ಅರ. ಗ, ಗ ಯಾರು? ಬಾ ಮುಂದೆ. ಗ, ಅದ್ರ ಬಾಜು ರ ಬರ್ರಿ. ಈ ಶಬ್ದ ಓದ್ರಿ? ಗರ. ದ, ರ, ಶಬ್ದ ಓದ್ರಿ ಇದನ್ನ. ಇಲ್ಲಿ ದರ ಐತಲ್ವಾ, ಅದ್ರ ಮಧ್ಯೆ ಸ ಬಂದು ನಿಂತ್ಕೋರಿ. ಸ ಯಾರು ನಿಂತ್ಕೋರಿ? ಈ ಶಬ್ದ ಓದ್ರಿ? ದಸರ. ಇಲ್ಲಿ ದರ ಐತಲ್ವಾ, ರ ಬಕ್ಕಕ್ಕೆ ಗ ಬಂದು ನಿಂತ್ಕೋ. ಹಾಂ, ಈಗೇನು ಆಯ್ತು ಓದ್ರಿ? ದರ ಗ. ಅ ಬರ್ರಿ. ಅ, ಗ, ಅಗ ಆಯ್ತಾ? ಸ ಬಂದು ನಿಂತ್ಕೋ. ಹಾಂ, ಈಗ ಶಬ್ದ ಓದ್ರಿ? ಅಗಸ, ರಾಜ. ಅ ಗ ಐತಲ್ವಾ, ಅದ್ರ ಮಧ್ಯೆ ಬಂದು ರ ನಿಂತ್ಕೋರಿ. ರ ಯಾರು? ಹಾಂ, ಈಗ ಓದ್ರಿ? ಅರಗ. ಈಗ ಅರ ಐತಲ್ವಾ, ಅದ್ರ ಬಾಜು ರ ಬಾಜು ಸ ಬಂದು ನಿಂತ್ಕೋ. ಸ. ಹಾಂ, ಈಗ ಓದ್ರಿ? ಅರಸ. ಅರಸ ಅಂದ್ರೆ ರಾಜ. ಅಗಸ ಅಂದ್ರೆ ಬಟ್ಟೆ ಒಗಿತಾರಲ್ವಾ ಅವ್ರ ಅಗಸರು. ಓಕೆ. ಈ ರ ಗ ಸ ದ ಅ, ಈ 5 ಅಕ್ಷರದಿಂದ ನಾವು ಎಷ್ಟೊಂದು ಶಬ್ದಗಳನ್ನ ರಚನೆ ಮಾಡಿದ್ರಲ್ವಾ? ವೆರಿ ಗುಡ್.